ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ದು ನಿಜಾನೇ ಆಗೋದಿಲ್ಲ. ಅದಕ್ಕಾಗಿ ಜನಗಳಿಗೆ ಜ್ಯೋತಿಷದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾದ ಜ್ಯೋತಿಷಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಬಂದು ನಿಜವಾದ ಜ್ಯೋತಿಷಿ ಅಂತಂದರೆ ನೀವು ಕೊಟ್ಟಂಥ ಬರ್ತ್ ಟೈಮ್ನ ಆತ ನಂಬಲ್ಲ. ಆ ಬರ್ತ್ ಟೈಮ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಲಗ್ನದಿಂದನೇ ಜಾತಕವನ್ನು ನೋಡಬೇಕು, ರಾಶಿಯಿಂದ ಅಲ್ಲ. ರಾಶಿನ ಕನ್ಫರ್ಮೇಷನ್ಗೆ ಮಾತ್ರ ನೋಡಬೇಕಾಗತ್ತೆ. ಲಗ್ನವನ್ನು ಕಂಡುಹಿಡಿದು ಹೇಗೆ? ನಿಮ್ಮ ಜೀವನದಲ್ಲಿ ನಡೆಯುವಂಥ 2-3 ಘಟನೆಗಳನ್ನು ಆತ ಹೇಳಬೇಕು. ಯಾಕೆಂದರೆ ನಿಮ್ಮ ಭೂತದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿದವನು ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಹೇಳ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಸೈಕಲಾಜಿಕಲಾಗಿ ನೀವು ಹಿಂಗೆ, ನೀವು ಒಳ್ಳೆಯವರು, ನೀವು ಹೃದಯ ಅಂಥದ್ದು, ನಿಮ್ಮ ಮನಸ್ಸು ಇಂಥದ್ದು ಅಂತ ಹೇಳೋ ಸೈಕಲಾಜಿಕಲ್ ಅಲ್ಲ. ನಿಜವಾದ ಘಟನೆಗಳು ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಟೈಮಿಂಗ್ ಅಂತಂದರೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತೇಳಿ. ಇದಾದಮೇಲೆ ಪರಿಹಾರಗಳನ್ನ ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರಗಳಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಕರಂಗುಲಿ ಮಾಲ ಹಾಕ್ಕೊಳ್ಳಿ, ಜೆಮ್ ಸ್ಟೋನ್ಸ್ ಹಾಕ್ಕೊಳ್ಳಿ, ಅಥವಾ ಇನ್ನೊಂದು ಹಾಕ್ಕೊಳ್ಳಿ, ಆಮೇಲೆ ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಂಥವ್ರು ಜ್ಯೋತಿಷರಲ್ಲ. ಅದು ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಓಕೆನಾ? ಮತ್ತು ಪರಿಹಾರಗಳಲ್ಲಿ ಕಾಸ್ಟ್ಲಿ ಪರಿಹಾರಗಳಿಗೆ ಈ ಬಡವರಿಗೆ ಏನು ಮಾಡಬೇಕಾಗತ್ತೆ? ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳನ್ನು ಹೇಳಿದ್ರೆ ಮತ್ತು ಅವ್ರಿಗೆ ಪರಿಹಾರನೇ ಇಲ್ವಾ? ಋಷಿಗಳೆಲ್ಲ ಯಾವ ಕಾಸ್ಟ್ಲಿ ಪೂಜೆಗಳನ್ನ ಹೇಳಿಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಿಂಪಲ್ ರೆಮಿಡೀಸ್ನ ಹೇಳಿದ್ದಾರೆ. ಇದನ್ನು ಸಜೆಸ್ಟ್ ಮಾಡಬೇಕು. ಆಮೇಲೆ ಟೆಕ್ನಿಕಲಾಗಿ ಇನ್ನೂ ತುಂಬ ವಿಚಾರಗಳಲ್ಲಿ ಜ್ಯೋತಿಷನ ತಿಳ್ಕೊಬೋದು. ಬಟ್ ಮಾಮೂಲಿ ಜನಗಳು ಈ ವಿಚಾರದಿಂದ ಈಸಿಯಾಗಿ ಅವ್ರು ತಿಳ್ಕೊಬೋದು, ಅವ್ರ ಕ್ವಾಲಿಫಿಕೇಷನ್ ಏನು ಜ್ಯೋತಿಷರು ಅಂತೇಳಿ. ಸೊ ಇಂದಿನ ಘಟನೆಗಳನ್ನ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು 5 ನಿಮಿಷ 10 ನಿಮಿಷದಲ್ಲಿ ಇಡೀ ಮನೆಯವ್ರ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಸೊ ಒಂದು ಜಾತಕ ನೋಡೋಕ್ಕೆ ಅದರಾಗಿರೋ ಟೈಮ್ ಹಿಡಿಯುತ್ತೆ. ಅದರದ್ದೇ ಆಗಿರುವಂಥ ಗೌರವ ಫೀಸ್ನು ಕೊಟ್ಟು ಕೇಳಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಡೀಟೇಲ್ಡ್ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನೀವು ಭೈರವಿ ಆಸ್ಟ್ರೋನ ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಜಾತಕಕ್ಕೆ ಅದರದ್ದೇ ಆಗಿರೋ ಟೈಮ್ ತೊಗೊಳ್ತೀವಿ ನಾವು. ಒಂದು ವೇಳೆ ಟೈಮ್ ಸರಿ ಇಲ್ಲ, ಗೊತ್ತಾಗಲಿಲ್ಲ ಅಂದಾಗ ಹಸ್ತ ಸಾಮುದ್ರಿಕೆಯಿಂದ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸ್ತ ಸಾಮುದ್ರಿಕೆ ಅಂತಂದರೆ ಜಾತಕ ಇಲ್ಲದೇ ಇದ್ದಂಥವ್ರು ಹಸ್ತ ಸಾಮುದ್ರಿಕವನ್ನು ಇದು ಮಾಡ್ಬೋದು. ಧನಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಈ ಜನವರಿ ತಿಂಗಳಲ್ಲಿ 19ನೇ ತಾರೀಕಿನ ನಂತರದಲ್ಲಿ ನಾವು ನೋಡೋದಾದರೆ ಬಹಳಷ್ಟು ವಿಚಾರಗಳಿದೆ. ನಾನು ಯಾವಾಗಲೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾನು ಹೇಳ್ತಾ ಇರ್ತೀನಿ. ಈ ಧರ್ಮಕ್ಕಿಂತ ಅರ್ಥದ ಸ್ಥಾನದಲ್ಲಿ ಗ್ರಹಗಳ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ, ಫೈನಾನ್ಷಿಯಲ್ ಫ್ಲೋ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್, ಬೇರೆ ಬೇರೆ ಕಡೆಯಿಂದ ಹಣ ಬರೋ ಸಾಧ್ಯತೆ, ಹಣ ಕಳ್ಕೊಂಡಿದ್ರೆ, ಯಾವುದಾದ್ರು ಮೂಲದಲ್ಲಿ ಹಣ ನಿಮ್ಗೆ ಬಿಟ್ಟು ಹೋಗಿದ್ರೆ, ನೀವು ಯಾರು ಕೊಟ್ಟು ಸಿಗಾಕೊಂಡಿದ್ರೆ ಅದು ಬರೋ ಸಾಧ್ಯತೆಗಳು ಇರುತ್ತೆ. ಆಮೇಲೆ ಇಲ್ಲಿರುವಂತಹ 4ನೇ ಮನೆಯಿಂದ ನೋಡ್ತಾ ಇದ್ದರೆ ಇಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಯೂಶ್ವಲ್ ಕಟ್ಸಿರೋ ಮನೆಗಳನ್ನ ತಗೊಳ್ಳೋವಂಥದ್ದು, ಲ್ಯಾಂಡ್ ತಗೊಳ್ಳುವಂಥದ್ದು, ತೋಟಗಳನ್ನ ತಗೊಳ್ಳುವಂಥ ಸಾಧ್ಯತೆ ಈ ರಾಶಿಯವರಿಗೆ ಇಲ್ಲಿ ಈ ವಾರದಲ್ಲಿ ಅತಿ ಹೆಚ್ಚು ಯೋಗಗಳು ಕಾಣ್ತಾ ಇದೆ. ಆ ರೀತಿ ವ್ಯವಹಾರದಲ್ಲಿ ನೀವು ಮುಂದುವರೆದಿದ್ರೆ ಬಹಳ ಬಹಳ ಉತ್ತಮವಾಗಿರುವಂಥ ಸಮಯ ಅಂತ ಹೇಳ್ಬೋದು. ಆಮೇಲೆ ಸಪ್ತಮ ಭಾವದಲ್ಲಿರುವಂಥ ಗುರು ವಿವಾಹಕ್ಕೆ ಅವಕಾಶಗಳನ್ನು ನೀಡ್ತಾನೆ, ಸಂಬಂಧಗಳನ್ನ ಒಂದು ಮಾಡ್ತಾನೆ, ದೂರ ಆಗಿರುವಂಥ ಗಂಡ ಹೆಂಡತಿನ ಒಂದು ಮಾಡ್ತಾನೆ. ಆಮೇಲೆ ಉತ್ತಮವಾಗಿರುವಂತಹ ಬಾಂಧವ್ಯ ಬೆಳೆಯುತ್ತೆ. ಬಿಟ್ಟೋಗಿರುವಂಥ ಪ್ರೇಮಿಗಳು ಮತ್ತೆ ಹತ್ರ ಆಗ್ಬೋದು, ವ್ಯಕ್ತಿಗಳು ಹತ್ರ ಆಗುವಂಥ ಸಾಧ್ಯತೆ ಇರುತ್ತೆ. ನಾನಾ ಥರದ ಪಾಸಿಟಿವ್ ಚೇಂಜಸ್ಸು ಮ್ಯಾರಿಟಲ್ ಲೈಫಲ್ಲಿ, ರೊಮ್ಯಾಂಟಿಕ್ ರಿಲೇಷನ್ಶಿಪ್ಗಳಿಗೆ ಆಗುತ್ತೆ. ಆಮೇಲೆ 3ನೇ ಮನೆಯಿರುವಂಥ ರಾಹು ಗ್ರಹನ ನೋಡ್ತಾ ಇದ್ದರೆ ಅಣ್ಣ ತಮ್ಮಂದಿರ ಮಧ್ಯೆ ಕಿರಿಕಿರಿ, ನೋವು, ಟೆನ್ಷನ್ಗಳು, ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಾಗ್ಬೋದು. ಕರಿಯರ್ ರಿಲೇಟೆಡ್ ಆಗಿ ನೋಡಿದ್ರೆ ಕರಿಯರಲ್ಲಿ ಜಾಬಿಗೆ ಟ್ರೈ ಮಾಡ್ತಿದ್ರೆ ವಿಳಂಬ, ಸರಿಯಾಗಿರೋ ಸಮಯಕ್ಕೆ ಜಾಬ್ ಸಿಗೋಲ್ಲ. ಕೆಲವರು ಇಂಟ್ರ್ಯೂ ಕೊಟ್ಟು 3-4 ತಿಂಗಳಾದರೂ ರೆಸ್ಪಾನ್ಸ್ ಬಂದಿರಲ್ಲ, ಅಲ್ಲಿಂದ ಲೆಟರ್ಸ್ ಬಂದಿರಲ್ಲ. ಈ ಥರದ ಸಮಸ್ಯೆಗಳನ್ನು ನೋಡ್ತಾರೆ. ಕಾರ್ಯಸಿದ್ಧಿ ಹನುಮಾನ ಮಂತ್ರವನ್ನು ಮಾಡೋದ್ರಿಂದ ಎಷ್ಟೋ ರಿಲೀಫ್ ಸಿಗುತ್ತೆ, ಅವಕಾಶಗಳು ಹೆಚ್ಚಾಗುತ್ತೆ. ಅದಾದಮೇಲೆ ಈ ರಾಶಿಯವರಿಗೆ ಆಧ್ಯಾತ್ಮಿಕ ಭಾವನೆ ಜಾಸ್ತಿ, ಆಧ್ಯಾತ್ಮಿಕವಾಗಿರೋ ಉನ್ನತಿ, ಆಧ್ಯಾತ್ಮಿಕವಾಗಿರುವಂತಹ ಭಾವನೆಗಳು ಇವ್ರಿಗೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಿರುವಂಥವ್ರಿಗೆ ಇದು ಬಹಳ ಒಳ್ಳೆಯದು. ಅಂದರೆ ಸಂಬಂಧಗಳು, ನಾನು ಯಾವಾಗಲೂ ಯೂಶ್ವಲಾಗಿ ಹೇಳೋದು ಜಾತಕದ ಹೊಂದಾಣಿಕೆ, ಮನುಷ್ಯಗಣ, ಪ್ರಾಣಿಗಣ ಅಂಥೇಳಿ ಯಾವ ಕಾರಣಕ್ಕೂ ಹೋಗಬೇಡಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಯೂಶ್ವಲ್ ಆಗೋದು ಫೇಲ್ ಆಗುತ್ತೆ. ಜಾತಕ ಹೊಂದಾಣಿಕೆ ಅಂತಂದರೆ ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ ಇವೆಲ್ಲ ಇರಬೇಕು. ಇವೆಲ್ಲ ಇದ್ದರೆ ಮಾತ್ರ ನಿಮ್ಮ ಮ್ಯಾರಿಟಲ್ ಲೈಫು ಚೆನ್ನಾಗಿರುತ್ತೆ. ಸುಮ್ಮನೆ ಮನುಷ್ಯಗಣ, ಪ್ರಾಣಿಗಣ, ಮೊನ್ನೆ ಯಾರೋ ಅವ್ರು ವೀಡಿಯೋ ಮಾಡ್ತಿದ್ರು, ರಾಕ್ಷಸ ಗಣದವ್ರು ಹಿಂಗಿರ್ತಾರೆ, ಮನುಷ್ಯ ಗಣದವ್ರು ಹಿಂಗಿರ್ತಾರೆ, ಆ ಥರ ಅಲ್ಲ. ಅದು ಸೈಕಲಾಜಿಕಲಾಗಿ ಮನುಷ್ಯ ಎಲ್ಲ ಮಿಕ್ಸ್ಡ್. ಬಟ್ ಕೆಲವು ನೇಚರ್ಗಳು ಅವನಲ್ಲಿ ಕೆಟ್ಟದಿರುತ್ತೆ. ಅದನ್ನು ಕಂಡುಹಿಡೋದಕ್ಕೆ ಕೆಲವು ಕಾಂಬಿನೇಷನ್ಸ್ ಬೇಕು. ಅದು ಬಿಟ್ಟು ಸುಮ್ಮನೆ ಮನುಷ್ಯಗಣ, ರಾಕ್ಷಸ ಗಣದಲ್ಲಿ ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡಬಾರ್ದು. ಹಾಗಂತೇಳಿ ದೇವಗಣ ಅಂದ ತಕ್ಷಣ ಎಲ್ಲ ದೇವರ ಥರ ಇರ್ತಾರೆ ಅಂತ ತಪ್ಪು. ಸೊ ಇಷ್ಟು
ಸೈಕಲಾಜಿಕಲ್ ಆಗಿ ನಾವು ಜಾತಕ ಹೊಂದಾಣಿಕೆ ಮಾಡಿದ್ರೆ ಮ್ಯಾರಿಟಲ್ ಲೈಫ್ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ ವಿವಾಹದ ಯೋಗ ಧನುಸು ರಾಶಿಯವರಿಗೆ ಅತಿ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು.